ನಮಸ್ಕಾರ ಕರ್ನಾಟಕ. ಎಲ್ಲ ಹೆಣ್ಣು ಮಕ್ಕಳಿಗೆ ತಾಯಂದರಿಗೆ ಒಂದು ಅತ್ಯಂತ ಸಿಹಿ ಸುದ್ದಿ. ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ರೆ ನಿಮಗೊಂದು ಬಿಗ್ ಅಪ್ಡೇಟ್ ಬಂದಿದೆ. ಹೌದು, ಈಗಷ್ಟೇ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಬಂಪರ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಅನೇಕ ಮಹಿಳೆಯರ ಖಾತೆಗೆ ಒಂದಲ್ಲ ಎರಡಲ್ಲ ಒಟ್ಟಿಗೆ ಬರೋಬ್ಬರಿ 3 ಕಂತುಗಳ ಹಣ ₹6,000 ಹಣ ಜಮಾ ಆಗ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಈ ₹6,000 ಸಿಗ್ತಿದೆ, ನಿಮ್ಮ ಅಕೌಂಟ್ಗೆ ಹಣ ಬಂದಿದೆಯಾ ಇಲ್ವೋ ಅಂತ ಮೊಬೈಲಲ್ಲಿ ಚೆಕ್ ಮಾಡೋದು ಹೇಗೆ, ಒಂದು ವೇಳೆ ಹಣ ಬರದೇ ಇದ್ರೆ ನೀವು ತಕ್ಷಣ ಏನು ಮಾಡಬೇಕು, ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಲೈವ್ ಆಗಿ ತೋರಿಸಿಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಜನಪ್ರಿಯ ಯೋಜನೆ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಪ್ರತಿ ತಿಂಗಳು ಮನೆ ಯಜಮಾನಿಗೆ ₹2,000 ನೀಡಲಾಗ್ತಾ ಇದೆ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ತಾಂತ್ರಿಕ ದೋಷ ಅಂದ್ರೆ KYC ಸಮಸ್ಯೆ ಅಥವಾ ಬಜೆಟ್ ಹಂಚಿಕೆಯ ಕಾರಣಗಳಿಂದಾಗಿ ಕೆಲವು ಜಿಲ್ಲೆಗಳಲ್ಲಿ ಮತ್ತು ಅನೇಕ ಮಹಿಳೆಯರಿಗೆ ಸರಿಯಾದ ಸಮಯಕ್ಕೆ ಹಣ ತಲುಪಿರಲಿಲ್ಲ. ಇದೀಗ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಬೆನ್ನಲ್ಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಚಾಲನೆ ನೀಡಿದೆ. ಬಾಕಿ ಉಳಿದಿರುವ ಎಲ್ಲಾ ಕಂತುಗಳ ಒಟ್ಟಿಗೆ ಬಿಡುಗಡೆ ಮಾಡಲು ಆದೇಶಿಸಲಾಗಿದೆ. ಬನ್ನಿ ವೀಕ್ಷಕರೇ, ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ವೀಕ್ಷಕರೇ ನೋಡಿ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನೂ ಕೂಡ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದ್ರೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಕೊಡೋದಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ನೋಡಿ, ಕಳೆದ 3 ತಿಂಗಳ ಕಂತುಗಳ ಬಾಕಿ ಇರುವ ಮಹಿಳೆಯರ ಖಾತೆಗೆ ನೇರವಾಗಿ 3 ಕಂತು ಸೇರಿ ಅಂದ್ರೆ ಒಟ್ಟಿಗೆ 2,000 ಪ್ಲಸ್ 2,000 ಪ್ಲಸ್ 2,000 ಒಟ್ಟು ₹6,000 ಹಣ ಇಲ್ಲಿ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಜಮಾ ಆಗ್ತಿದೆ. ಯಾರಿಗೆಲ್ಲ ₹6,000 ಹಣ ಸಿಗ್ತಿದೆ, ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಿದೆ, ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಬನ್ನಿ. ಹಾಗಾದ್ರೆ ಈ ₹6,000 ಯಾರಿಗೆಲ್ಲ ಸಿಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಮೊದಲನೆಯದಾಗಿ, ಯಾರಿಗೆ ಕಳೆದ 2 ಅಥವಾ 3 ತಿಂಗಳುಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ವೋ ಅಂತವರಿಗೆ ಮಾತ್ರ ಈ ಬಾಕಿ ಹಣ ಒಟ್ಟಿಗೆ ಬರ್ತಾ ಇದೆ. ಎರಡನೆಯದಾಗಿ, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ಇಂಥವರಿಗೆ ಈ 3 ಕಂತಿನ ಹಣ ಬರ್ತಾ ಇದೆ. ಮೂರನೆಯದಾಗಿ, ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿರಬೇಕು ಮತ್ತು ಅದರಲ್ಲಿ ನೀವೇ ಮನೆ ಯಜಮಾನಿ ಎಂದು ನಮೂದಿಯಾಗಿರಬೇಕು. ನಾಲ್ಕನೆಯದಾಗಿ, ಇತ್ತೀಚೆಗೆ ಯಾರೆಲ್ಲ ಹೊಸದಾಗಿ KYC ಮಾಡಿಸಿದ್ದೀರೋ ಅಂತವರಿಗೆ ಅಕೌಂಟ್ಗೆ ತಡೆ ಹಿಡಿಯಲಾಗಿದ್ದ ಹಣ ಈಗ ಜಮಾ ಆಗ್ತಾ ಇದೆ. ನಿಮ್ಮ ಮೊಬೈಲ್ನಲ್ಲಿ ಸಂಪೂರ್ಣವಾದಂತಹ ಸ್ಟೇಟಸ್ ಅನ್ನು ಚೆಕ್ ಮಾಡೋದು ಹೇಗೆ ಅಂದರೆ, ನಿಮ್ಮ ಅಕೌಂಟ್ನಲ್ಲಿ ಹಣ ಬಂದಿದೆಯಾ ಇಲ್ವಾ ಅಂತ ನೀವೇ ನಿಮ್ಮ ಮೊಬೈಲ್ನಲ್ಲಿ 2 ನಿಮಿಷದಲ್ಲಿ ಚೆಕ್ ಮಾಡಬಹುದು. ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿರುವಂತಹ ಗೂಗಲ್ ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ DBT ಕರ್ನಾಟಕ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಆಧಾರ್ ನಂಬರನ್ನು ಹಾಕಿ OTP ಮೂಲಕ ಲಾಗಿನ್ ಆಗಿ, ಲಾಗಿನ್ ಆದ ತಕ್ಷಣ ಅಲ್ಲಿ ನಿಮಗೆ ಪೇಮೆಂಟ್ ಸ್ಟೇಟಸ್ ಅಂತ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತ ಸೆಲೆಕ್ಟ್ ಮಾಡಿದರೆ ನಿಮಗೆ ಯಾವ ದಿನಾಂಕದಂದು ಎಷ್ಟು ಹಣ ಜಮೆ ಆಗಿದೆ, UTR ನಂಬರ್ ಏನು ಅನ್ನೋದನ್ನು ಕಂಪ್ಲೀಟ್ ಆಗಿ ಕಾಣಿಸುತ್ತೆ. ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರದೇ ಇದ್ರೆ ಸಹ ಈ ಆ್ಯಪ್ನಲ್ಲಿ ಲೇಟೆಸ್ಟ್ ಸ್ಟೇಟಸ್ ಅಪ್ಡೇಟ್ ಹೇಗಿರುತ್ತೆ ತಕ್ಷಣವೇ ಚೆಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಒಂದು ವೇಳೆ ನೀವು ಸ್ಟೇಟಸ್ ಚೆಕ್ ಮಾಡಿದಾಗ ಮೊಬೈಲ್ನಲ್ಲಿ ಪೇಮೆಂಟ್ ಫೇಲ್ಡ್ ಅಂತ ಬರ್ತಾ ಇದ್ರೆ ಅಥವಾ ಇನ್ನೂ ಕೂಡ ಪ್ರೊಸೆಸಿಂಗ್ ಅಂತಾನೆ ತೋರಿಸ್ತಾ ಇದ್ರೆ ನೀವೇನು ಮಾಡಬೇಕು ಗೊತ್ತಾ? ತಕ್ಷಣ ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಖಾತೆಗೆ NPCI ಮ್ಯಾಪಿಂಗ್ ಅನ್ನು ಮಾಡಿ, ನಿಮ್ಮ ಹತ್ತಿರದ ಬೆಂಗಳೂರು ಅಥವಾ ಕರ್ನಾಟಕವನ್ನು ಅಥವಾ ಗ್ರಾಮ 1 ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿ, ಅಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ತಕ್ಷಣ ಸರಿಪಡಿಸಿಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ₹6,000 ಹಣ ಜಮೆ ಆಗ್ತಿರುವ ಬಗ್ಗೆ ಇವತ್ತಿನ ಕಂಪ್ಲೀಟ್ ಮಾಹಿತಿ ಇದಾಗಿತ್ತು. ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಬನ್ನಿ, ಜಿಲ್ಲೆಗಳ ಮಾಹಿತಿಯನ್ನು ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾನೆ. ಸ್ನೇಹಿತರೆ ನೋಡಿ, ಸರ್ಕಾರ ಯಾವುದೇ ಒಂದು ನಿರ್ದಿಷ್ಟ ಜಿಲ್ಲೆಗೆ ಮಾತ್ರ ಹಣ ಹಾಕ್ತಾ ಇಲ್ಲ. ಮೈಸೂರು, ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಹಾವೇರಿ ಹೀಗೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದೊಂದು ದಿನದಂತೆ ಒಟ್ಟಿಗೆ DBT ಮೂಲಕ ಹಣ ಬಿಡುಗಡೆ ಪ್ರಕ್ರಿಯೆ ನಡೆಯುತ್ತಿದೆ. ಆದರೆ ಬ್ಯಾಂಕ್ ಸರ್ವರ್ಗಳ ಆಧಾರದ ಮೇಲೆ ಒಬ್ಬರೊಬ್ಬರಿಗೆ ಒಂದೊಂದು ದಿನ ಹಣ ತಲುಪಬಹುದು. ಇದು ನಿಮ್ಮ ಒಂದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ವೀಕ್ಷಕರೇ, ನಿಮ್ಮ ಒಂದು ಬ್ಯಾಂಕ್ ಯಾವುದು ಅಂತ ಕೆಳಗಡೆ ತಿಳಿಸಿ, ನಿಮ್ಮದು ಯಾವ ಜಿಲ್ಲೆ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಮತ್ತು ನಿಮಗೆ ಈಗಾಗಲೇ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನು ನಿಮ್ಮ ಜಿಲ್ಲೆಯ ಹೆಸರಿನೊಂದಿಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಇದರಿಂದ ಯಾವ ಜಿಲ್ಲೆಗಳಲ್ಲಿ ಹಣ ಕ್ರೆಡಿಟ್ ಆಗಿದೆ ಎಂಬ ಲೈವ್ ಅಪ್ಡೇಟ್ ನಿಮಗೂ ಸಿಗುತ್ತೆ. ವೀಕ್ಷಕರೇ ನೋಡಿ, ಬಾಕಿ ಉಳಿದಿರುವಂತಹ ಕಂತುಗಳು ಯಾವುವು ಅಂತಂದ್ರೆ 29, 30 ಮತ್ತು 31ನೇ ಕಂತು. ಈ 3 ಕಂತಿನ ಹಣ ಕಳೆದ ಕೆಲವು ತಿಂಗಳುಗಳಿಂದ ತಾಂತ್ರಿಕ ಕಾರಣಗಳಿಂದ ಹಣ ಬಂದಿಲ್ಲ. ಹಾಗಾಗಿ ಈ 3 ಕಂತುಗಳ ಹಣನು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಇರುವಂತದ್ದು. ವೀಕ್ಷಕರೇ, ಇವತ್ತಿನ ಅಪ್ಡೇಟ್ ಇದಾಗಿತ್ತು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಇನ್ನೊಂದು ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತಾನೆ. ನೀವು ಈ ಒಂದು ವಿಡಿಯೋನ ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯ ₹6,000 ಹಣ ಜಮೆ ಆಗುತ್ತಿದೆ. ನೋಡಿ, ಇವತ್ತಿನ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಿ.
ನೋಡಿ, ಈ ಮಾಹಿತಿ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ತಲುಪಬೇಕು. ಹಾಗಾಗಿ ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಈಗಲೇ ಶೇರ್ ಮಾಡಿ. ಇದೇ ತರಹದ ನಿಜವಾದ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ಮುಖ್ಯ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.